Hello students, welcome back to Statistics by Savita. ಈಗ 5 ಮಾರ್ಕ್ಸ್ ಫಸ್ಟ್ ಪಿ ಯು ಸಿ ಫಸ್ಟ್ ಇಯರ್ 5 ಮಾರ್ಕ್ಸು ಪ್ರೀವಿಯಸ್ ವಿಡಿಯೋದಲ್ಲಿ ಅಸೋಸಿಯೇಷನ್ ಆಫ್ ಅಟ್ರಿಬ್ಯೂಟ್ನ ಮಾಡಿದ್ದೆ. ಅದೊಂದು 5 ಮಾರ್ಕ್ಸ್ ಇಂಪಾರ್ಟೆಂಟು. ಮತ್ತು ನಿಮಗೆ ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನಲ್ಲಿ ಮತ್ತು ಎಕ್ಸ್ಟ್ರಾಪೊಲೇಷನಲ್ಲಿ 5 ಮಾರ್ಕ್ಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನಲ್ಲಿ ನಿಮಗೆ ಥೇರಿ ಪಾರ್ಟ್ ಬಂದುಬಿಟ್ಟು ಡೆಫಿನಿಷನ್ನು, ಎರಡು ಡೆಫಿನಿಷನ್ನು, ಇಂಟರ್ಪೊಲೇಷನ್ ಮತ್ತು ಎಕ್ಸ್ಟ್ರಾಪೊಲೇಷನ್ ಅಂದ್ರೇನು ಅಂತ, define interpolation and extrapolation, and assumptions of interpolation and extrapolation. And the one more question they will ask, formulas and what are the methods of interpolation. Okay, here the two methods of interpolation, that is a graphical method and a algebraic method. Then we consider here in PUC first year syllabus, the algebraic method is there. In that algebraic method, only a binomial expansion method is there. Okay. Then we will discuss about a binomial expansion method. Okay. Binomial expansion method. How to write a formulas. Formulas are very confusion. ಅಂತಂದರೆ formulas ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಅದಕ್ಕೆ ನಾನು ನಿಮಗೆ ಇಲ್ಲಿ ಒಂದು ಸತಿ ಫಾರ್ಮುಲಾನ ಹೆಂಗೆ ತೊಗೊಳ್ಳೋದು ಅಂತ ತೋರಿಸ್ತೀನಿ. ಈಗ ಪಾಸ್ಕಲ್ ಟ್ರಯಾಂಗಲ್ ನೀವು ತೊಗೊಂಡ್ರಿ ಅಂತಂದರೆ, ಪಾಸ್ಕಲ್ ಟ್ರಯಾಂಗಲಲ್ಲಿ ನಿಮ್ಗೆ ಇದು ಗೊತ್ತಿದೆ, ಹೌದಾ? 1 and 1, again you have to write it. Then 1 plus 1 2, and again you have to write it 1 you have to write it. 1 plus 2 is 3, 2 plus 1 is 3, again you have to write it 1. Then 1, okay, 1 plus 3 is 4, 3 plus 3 is 6, 3 plus 1 is 4, and again you have to write it. Go on, you have to write it. Okay, then this is this we are considering as a y minus 1 to the power 0 formula. Then what is this one? Y minus 1 to the power 1. Then this is y minus 1 to the power 2. Then this is y minus 1 to the power 3. This one is y minus 1 to the power 4, y minus 1 to the power 5. This is y minus 1 to the power 6. Usually up to 6 ಫಾರ್ಮುಲಾಸ್ ಇರೋದು ನಿಮಗಲ್ಲಿ ಅಪ್ ಟು 6 ಮಟ್ಟನೋ ಅಥವಾ 7 ಎಲ್ಲೂ ಕೇಳಿಲ್ಲ. 5 6 4 5 6 ಮ್ಯಾಕ್ಸಿಮಮ್ ನಿಮಗೆ ಕೇಳಿರೋ ಕ್ವಶನ್ನು. ಓಕೆ, ಈಗ ಇದ್ರ ಬೇಸ್ ಮೇಲೆ ನೀವು ಫಾರ್ಮುಲಾಸನ್ನು ಬರೀಬೇಕು. ನೋಡಿ, ಈಗ ನಾನು y ಮೈನಸ್ 1 ಟು ದ ಪವರ್ 6 ತೋರಿಸ್ತಾ ಇದ್ದೀನಿ, ಲಾಸ್ಟ್ನೇ ತೋರಿಸ್ತೀನಿ ನೋಡಿ, ನಿಮಗೊಂದು ಗೊತ್ತಾಗ್ಬಿಡುತ್ತೆ. y ಮೈನಸ್ 1 ಟು ದ ಪವರ್ 6 ಫಾರ್ಮುಲಾ, ಹೌದಾ? ಇಲ್ಲಿ ಪ್ಲಸ್, ಇಲ್ಲಿ ಫಸ್ಟ್ ಏನು ತೊಗೊಳ್ತೀರಿ ನೀವು? y6. ಇದು ಯಾವುದಿದು ಫಾರ್ಮುಲಾ? y6 ಅಂದರೆ 1y6 ಅಂದಾಗ 1y6 ಮೈನಸ್ 6y5 ಪ್ಲಸ್ 15, ಓಕೆ, y4 ಪ್ಲಸ್ ಮೈನಸ್ 20y3 ಪ್ಲಸ್ 15y2 ಮೈನಸ್ 6y1 ಪ್ಲಸ್ y0 1y0 ಈಸ್ ಈಕ್ವಲ್ಸ್ ಟು 0. ಓಕೆ, ಜಸ್ಟ್ ಯು ಅಬ್ಸರ್ವ್, ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಓಕೆ, y6 ಮೈನಸ್ 6y5 ಪ್ಲಸ್ 15y4 ಮೈನಸ್ 20y3 ಪ್ಲಸ್ 15y2 ಮೈನಸ್ 6y1 ಪ್ಲಸ್ y0. ಓಕೆ, you have to write like that. Okay, next ಹಿಂಗೆ ಸೇಮ್ ಯು ಹ್ಯಾವ್ ಟು ರೈಟ್ ಇಟ್ ಆಸ್ ವೈಫೈ ಒಂದು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಫಸ್ಟ್ ವೈಫೈ ತೊಗೊಂಬಿಡಿ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಆಗಿಬಿಟ್ಟಿದೆ, ಮೈನಸ್ 5y4 ಪ್ಲಸ್ 10y3 ಮೈನಸ್ 10y2 ಪ್ಲಸ್ 5y1 ಮೈನಸ್ y0 is equals to 0. This is also is equals to 0. I have to take like that. It is ಈಗ ಬಾಹೆಟ್ ಮಾಡಿದರೆ ನೀವೆಲ್ಲೋ ರಾಂಗ್ ಮಾಡಿಬಿಡ್ಬೋದು, ಹೌದಾ? ಬಾಹೆಟ್ ಮಾಡಿದರೆ ಇದನ್ನು y ಮೈನಸ್ 1 ಟು ದ ಪವರ್ 5 y ಮೈನಸ್ 1 ಟು ದ ಪವರ್ 4ನ ಬಾಹೆಟ್ ಮಾಡ್ಬೋದು ನೀವು. ಬಟ್ ಬಾಹೆಟ್ ಮಾಡಿದರೆ ಎಲ್ಲೋ ರಾಂಗ್ ಆಗ್ಬೋದು.
ದಟ್ಸ್ ವೈ ಬೆಟರ್ ಯು ಹ್ಯಾವ್ ಟು ಟೇಕ್ ಲೈಕ್ ದ್ಯಾಟ್. ಇಲ್ಲಿ ನೀವು ಇದು ಪಾಸ್ಕಲ್ ಟ್ರಯಾಂಗಲ್ ತೊಗೊಂಡ್ಬಿಟ್ಟು ಮಾಡಿದರೆ ಈಸಿ ಆಗಿಬಿಡುತ್ತೆ ಅಲ್ಲಿ. ಓಕೆ ಓಕೆ ಸ್ಟೂಡೆಂಟ್ಸ್, ಈಗ ಫಾರ್ಮುಲಾ ಹೆಂಗೆ ತೊಗೊಳ್ಳೋದು ಅಂತ ನೋಡ್ಕೊಂಡ್ವಿ. ಬಟ್ ಈಗ ಕ್ವಶನ್ ಹೆಂಗೆ ಮಾಡೋದು, ಒಂದು 5 ಮಾರ್ಕ್ಸ್ ಕ್ವಶನ್ನ ಅಂತ ನೋಡೋಣ. ಓಕೆ, ಒಂದಿದು ಎಕ್ಸಾಂಪಲ್ 2 ತೊಗೊಳ್ತೀನಿ ನೋಡಿ. ಈಗ use the binomial expansion method to ascertain the most likely index number for the year 1983. Okay, year index number. Okay, 1981, 82, 83, 84, 85. Okay, ಈಗ 81 y0, y1, y2, y3, y4. ಈಗ ನಾವು ಯಾವ್ದು ಕ್ಯಾಲ್ಕುಲೇಟ್ ಮಾಡಬೇಕು? y2 ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಇಫ್ ಹ್ಯಾವ್ ಟು ಇಟ್ ಈಸ್ ಅ ಇಂಟರ್ಪೋಲೇಟೆಡ್ ವ್ಯಾಲ್ಯೂ. ದಟ್ಸ್ ವೈ ಇಫ್ ಹ್ಯಾವ್ ಟು ವಾಟ್ ಎವರ್ ಗಿವನ್, ಈಗ y0, y1, y2, y3, y4, y4ದ ಫಾರ್ಮುಲಾ ತೊಗೊಳ್ಬೇಕು. ಯೂಸಲಿ ಏನು ಮಾಡ್ತೀರಿ ನೀವು, ಕನ್ಫ್ಯೂಷನ್ ಆಗಿಬಿಡ್ತೀರಿ. y2 ಕೊಟ್ಟಿಲ್ಲ ಅವರು, y2 ಫಾರ್ಮುಲಾ ತೊಗೊಳ್ಲಿಕ್ಕೆ ಹೋಗ್ತೀರಿ. ಹಂಗೆ ಮಾಡಬೇಡಿ. ನಾವು ನಡುವಿನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. ಫಾರ್ ನೋಯಿಂಗ್ ದೀಸ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಅ ಅನ್ನೋನ್ ವ್ಯಾಲ್ಯೂ ಫಾರ್ ನೋಯಿಂಗ್ ದೀಸ್ ವ್ಯಾಲ್ಯೂಸ್. That's why you have to calculate up to this y4 formula. You have to take it. Okay, then y4 formula, y4 minus 4y3 plus 6y2 minus 4y1 plus y0 is equals to 0. ಹೌದಾ? ಇಲ್ಲ ಐತಲ್ಲ ಫಾರ್ಮುಲಾ, ನಾವು ಹಾಕಿದ್ವಲ್ಲ ಇಲ್ಲಿ ಈ ಫಾರ್ಮುಲಾ y4ದು. ಓಕೆ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್, ಇಲ್ಲಿ y0 ಇದು ಸಾರಿ y4, y3, y2, y1, y0. Okay, this is a y minus 1 to the power 4 formula. Okay, then go on, substitute the values. y4 is 212. Okay, minus 4 into 157 plus 6y2 as it is, you have to write it, minus 4y1. Okay, y1 formula is a 107. Okay, then here plus y0 is 100. ಇದು y2 ಅಂತೇನೋ ಕೊಟ್ಟಾರಿಲ್ಲಿ, ಇದು ಬರ್ತಾಗೋಬೇಡ. ಓಕೆ, ದೆನ್ ಇದು 4 into 107. Then 212 as it is, 4 into 157, that is minus 628. 6y2 as it is, you have to write it. 4 into 107, that is a 428, plus 100 is equals to 0. Then 6y2 as it is, you have to write it. 6y2 as it is you are writing. Then what you are considering? This you are adding, 212 minus 628 minus 428 plus 100. ಇಲ್ಲಿ ಪ್ಲಸ್ ಮೈನಸ್ ಏನಿದೆ ಅಲ್ಲ, ಅದನ್ನು ಸರಿಯಾಗಿ ಪ್ರೆಸ್ ಮಾಡಬೇಕು ನೀವು ಇಲ್ಲಿ. ಅದನ್ನು ತಗೊಂಡಾಗ ಮಾತ್ರ ನಿಮಗಿಲ್ಲಿ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ನೋಡಿ ಇಲ್ಲಿ 212 minus 628 minus 428 plus 100 is equals to minus 744. 6y2 minus 744 is equals to 0. Then you have to take this side as a 744. Then minus becomes a plus here. 6y2 is equals to 744. Then y2 is equals to 744 divided by 6. ಈ 6 ಡಿವೈಡ್ ಆಗಿಬಿಡುತ್ತಿಲ್ಲ, ಡಿವೈಡೆಡ್ ಬೈ 6. ದೆನ್ ಯು ಆರ್ ಗೆಟಿಂಗ್ ಆಸ್ ಅ 124 ಈಸ್ ಅ ಆನ್ಸರ್. ಓಕೆ, ಐ ಥಿಂಕ್ ಇಟ್ಸ್ ಕ್ಲಿಯರ್. ಈಗ ಗೊತ್ತಾಯ್ತು ಅಂದ್ಕೊಳ್ತೀನಿ. ಸೇಮ್ ವೇ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಈಗ y0, y1, y2, y3, y4, y5 ಫಾರ್ಮುಲಾ ಹಾಕ್ತೀರಿ ನೀವು. ಇದಕ್ಕೇನು ಮಾಡ್ತೀರಿ? y5 ಫಾರ್ಮುಲಾ ಹಾಕ್ತೀರಿ. ನೋಡಿ ಇಲ್ಲಿ y5 ಫಾರ್ಮುಲಾ, ಸೆಕೆಂಡ್ ಪೇಜ್ ನಂಬರ್ 284 ಎಕ್ಸಾಂಪಲ್. ಈಗ ಸೇಮ್ ಯು ಹ್ಯಾವ್ ಟು ಸಬ್ಸ್ಟ್ಯೂಟ್ ದ ವ್ಯಾಲ್ಯೂಸ್. ಈಗ ಸಬ್ಸ್ಟ್ಯೂಟ್ ಮಾಡಿಂದ ಕ್ಯಾಲ್ಕುಲೇಷನ್ ಮಾಡ್ತಿರ್ತೀರಲ್ಲ, ಅವಾಗ ಸರಿಯಾಗಿ ಮಾಡಿ. ಈಗ 780 ಮೈನಸ್ 2625. ಓಕೆ, ಇಲ್ಲಿ 10 y3 ಅದು ಇಲ್ಲಿ ಇದಾಗಿದೆ. 10 into 365 ಪ್ಲಸ್ ಇದು ಇಂಟು 5 into 235. ಓಕೆ, ಮೈನಸ್ 150. ಓಕೆ, 10 into ಇದನ್ನು 365ನ ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ. ಕ್ಯಾಲ್ಕುಲೇಟ್ ಮಾಡಿ, ಇದು ಪ್ರಿಂಟ್ ಮಿಸ್ಟೇಕ್ ಆಗಿದೆ ಇಲ್ಲಿ.
10 into 365 ಅನ್ನೋದು. ಓಕೆ, 10y3 ಆ್ಯಸ್ ಇಟ್ ಈಸ್ ಯು ರೈಟೆಡ್ 10y3 minus when you are taking this one minus 400 and 470 is equals to 0. Then 10y3 is equals to this side 4470. Then y3 is equals to 4470 divided by 10. Then you have to take it as a divided by 10. 447 is the answer. ಸ್ಟೂಡೆಂಟ್ಸ್, ಈಗ ನಾನು ಹೇಳಿದ್ದು ಎಕ್ಸಾಂಪಲ್ಲು ಮತ್ತು ಎಕ್ಸಸೈಸನ್ನು ನೀವು ಕಂಪ್ಲೀಟಾಗಿ ಇದನ್ನು ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ನ ಬಿಡಿಸ್ಬಿಟ್ರಿ ಅಂತಂದರೆ ಇದರಲ್ಲಿರೋ ಎಕ್ಸಾಂಪಲ್ಲೇ ನಿಮ್ಗೆ ಎಕ್ಸಾಮಿಗೆ ಬರೋದು. ಫೈನಲ್ ಎಕ್ಸಾಮ್ಗೂ ಕೂಡ ಒಂದು ಕಂಪಲ್ಸರಿ ಇದೆ ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ನು. ಮತ್ತು ಸೆಕೆಂಡ್ ಯೂನಿಟ್ ಟೆಸ್ಟ್ಗಂತೂ ಇಂಪಾರ್ಟೆಂಟ್ ಇದೆ. ಇಲ್ಲೂ ಕೂಡ ಒಂದು 5 ಮಾರ್ಕ್ಸಿಗೆ ನಿಮಗೆ ಇಂಪಾರ್ಟೆಂಟು. ಇದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಬರ್ಬೋದು. ಇದರಲ್ಲಿ ಎಕ್ಸಾಂಪಲ್ಲು ಮತ್ತು ಎಕ್ಸಸೈಸಸ್ ಸಾಲ್ವ್ ಮಾಡಿಬಿಟ್ರೆ ಸಾಕು ನೀವು. ದಟ್ ಈಸ್ ಇನಫ್. ಇದು ಒಂದು 5 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ ಇದ್ದಂಗೆ. ಇವಾಗ ಅಸೋಸಿಯೇಷನ್ ಆಫ್ ಅಟ್ರಿಬ್ಯೂಟ್ಸು ಮತ್ತು ಇದನ್ನು 5 ಮಾರ್ಕ್ಸು ಪ್ಲಸ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಬಂದುಬಿಡ್ತು. ಅಲ್ಲೊಂದು 2 ಮಾರ್ಕ್ಸ್, ಇಲ್ಲೊಂದು 2 ಮಾರ್ಕ್ಸ್ ಅಂತ ಅಂದಾಗ ನಿಮಗೆ ಅಲ್ಲಿ ಒಂದು 14, ಟೋಟಲ್ 124 ಔಟ್ ಆಫ್ 40 ಮಾರ್ಕ್ಸಲ್ಲಿ 124 ಮಾರ್ಕ್ಸ್ ಅಂದರೆ ನಿಯರ್ಲಿ 125 ಮಾರ್ಕ್ಸ್ ನಿಮ್ಗೆ ಅಲ್ಲಿ ಗ್ಯಾರಂಟಿ ಕ್ವಶನ್ಸು ಇಂಟರ್ಪೊಲೇಷನ್ ಮತ್ತು ಅಸೋಸಿಯೇಷನ್ ಆಫ್ ಅಟ್ರಿಬ್ಯೂಟು. ಈಗ ಕಂಪ್ಲೀಟ್ ಆಯ್ತಿದೆ 2 ವಿಡಿಯೋದಲ್ಲಿ ನಿಮಗೆ 125 ಮಾರ್ಕ್ಸ್ ಕಂಪ್ಲೀಟ್ ಆಯಿತಾ. ಈಗಿರೋದು ಇನ್ನೊಂದು ಚಾಪ್ಟರ್ ಏನು ಉಳಿತು, ಮೇಜರ್ ಚಾಪ್ಟರ್ ಅಂತಂದರೆ ಕೋರಿಲೇಷನ್ ಆ್ಯಂಡ್ ರಿಗ್ರೆಷನ್. ಹೌದಾ, ಕೋರಿಲೇಷನ್ ಆ್ಯಂಡ್ ರಿಗ್ರೆಷನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಈಗ ಇದರಲ್ಲಿ ಏನಾದರೂ ನಿಮಗೆ ಇದು ಎಕ್ಸಸೈಸನ್ನು ನೀವೇ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿ ಇದರಲ್ಲಿ ಏನಾದರೂ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಯಾವುದಾದ್ರೂ ಬಂದಿಲ್ಲ ಅಥವಾ ಏನೇ ಕನ್ಫ್ಯೂಷನ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡಿದಾಗ ನಾನು ಅದನ್ನು ಸಾಲ್ವ್ ಮಾಡಿ ತೋರಿಸ್ತೀನಂತೆ ನಿಮಗೆ. ಓಕೆ, ಆಮೇಲೆ ಇನ್ನೊಂದು 10 ಮಾರ್ಕ್ಸ್ ನಿಮಗೆ ಇದರಲ್ಲಿ ಬರೋದಿಲ್ಲ. ಇಂಟರ್ಪೊಲೇಷನ್ ಮತ್ತು ಎಕ್ಸ್ಟ್ರಾಪೊಲೇಷನ್ನು ಮತ್ತು ಅಸೋಸಿಯೇಷನ್ ಆಫ್ ಅಟ್ರಿಬ್ಯೂಟ್ಸಲ್ಲಿ ಬರೋದಿಲ್ಲ. ಕೋರಿಲೇಷನ್ ಮತ್ತು ರಿಗ್ರೆಷನಲ್ಲಿ 10 ಮಾರ್ಕ್ಸು ಗ್ಯಾರಂಟಿ ಕ್ವಶನ್ನು. ಓಕೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಂತೆ ಸ್ಟೂಡೆಂಟ್ಸ್. ಓಕೆ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರಿಗೆ ನೀಡಿದೆನೋ ಅವ್ರಿಗೆ ಶೇರ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಬರಲ್ಲ.